ಕೊಲೆ ಆರೋಪಿ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ದರ್ಶನ್ ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ. ಪರಪ್ಪನ ಅಗ್ರಹಾರ ಜೈಲಾಧಿಕಾರಿಗಳಿಂದ ದೂರನ್ನ ದಾಖಲಿಸಲಾಗಿದೆ. ಬೇಕರಿ ರಘು ಜೊತೆ ಬೆಡ್ ಮೇಲೆ ದರ್ಶನ್ ಕುಳಿತಿದ್ರು. ರೌಡಿ ಶೀಟರ್ ಬೇಕರಿ ರಘು ಜೊತೆ ಫೋಟೋ ವೈರಲ್ ಆಗಿತ್ತು. ಇದೇ ಫೋಟೋಗೆ ಸಂಬಂಧಿಸಿದಂತೆ ಈಗ ದೂರು ದಾಖಲಾಗಿದೆ. ಜೈಲಾಧಿಕಾರಿಯಿಂದ ಪರಪ್ಪನ ಅಗ್ರಹಾರ ಠಾಣೆಗೆ ಈಗ ದೂರನ್ನ ದಾಖಲಿಸಲಾಗಿದೆ. ದರ್ಶನ್ಗೆ ಈಗ ಮತ್ತೊಂದು ಸಂಕಷ್ಟ ಎದುರಾಗಿದೆ. ದರ್ಶನ್ ವಿರುದ್ಧ ಮತ್ತೊಂದು ಕೇಸ್ ದಾಖಲಾಗಿದೆ. ಆದರೆ ಪ್ರತ್ಯೇಕವಾದಂತಹ ಎಫ್ಐಆರ್ ಅನ್ನ ದಾಖಲಿಸಲಾಗಿಲ್ಲ. ಈಗಾಗಲೇ ದರ್ಶನ್ ವಿರುದ್ಧ ಪ್ರಕರಣ ಇದೆ, ಎಫ್ಐಆರ್ಗಳು ದಾಖಲಾಗಿದೆ. ಅದೇ ಎಫ್ಐಆರ್ಗೆ ಈ ದೂರನ್ನ ಸೇರಿಸಿಕೊಂಡಿದ್ದಾರೆ. ತನಿಖೆಯನ್ನ ನಡೆಸಲಾಗುತ್ತೆ. ಈಗಾಗಲೇ ಜೈಲು ನಿಯಮ ಉಲ್ಲಂಘನೆ ಪ್ರಕರಣದ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿಗೆ ಜೈಲಿಗೆ ತೆರಳಿ ಮಾಹಿತಿಯನ್ನು ಕಲೆ ಹಾಕಲಿರುವಂತಹ ತನಿಖಾಧಿಕಾರಿಗಳು ದರ್ಶನ್ ಬಳಿ ಘಟನೆಗೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಕಲೆ ಹಾಕಲಾಗುತ್ತೆ. ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದಂತಹ ದರ್ಶನ್ ಈಗಾಗಲೇ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ದರ್ಶನ್ ವಿರುದ್ಧವಾಗಿ ಮೂರು ಪ್ರಕರಣಗಳನ್ನು ದಾಖಲಿಸಿಕೊಳ್ಳಲಾಗಿದೆ, ಎಫ್ಐಆರ್ ಅನ್ನು ದಾಖಲಿಸಿಕೊಳ್ಳಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕ ತನಿಖಾ ತಂಡಗಳನ್ನು ಕೂಡ ರಚಿಸಲಾಗಿದೆ. ಇದೇ ವೇಳೆ ಈಗ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಆದರೆ ಈ ಹಿಂದೆ ದಾಖಲಾಗಿರುವಂತಹ ಎಫ್ಐಆರ್ ಏನಿದೆ ಅದಕ್ಕೇನೆ ಈ ಒಂದು ಪ್ರಕರಣವನ್ನ ಆಡ್ ಮಾಡಲಾಗಿದೆ. ಈ ಕುರಿತು ಹೆಚ್ಚಿನ ಅಪ್ಡೇಟ್ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಚಪ್ಪ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಚಪ್ಪ, ಈಗಾಗಲೇ ದರ್ಶನ್ ಅವರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಇದೇ ಸಂದರ್ಭದಲ್ಲಿ ದರ್ಶನ್ ವಿರುದ್ಧವಾಗಿ ಮತ್ತೊಂದು ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ಏನಿದೆ ಅಪ್ಡೇಟ್ಸ್ ಇದಕ್ಕೆ ಸಂಬಂಧಪಟ್ಟಂತೆ? ನಿತಿನ್, ಮೊದಲಿಗೆ ದರ್ಶನ್ ವಿಲ್ಸನ್ ನಾಗ ಜೊತೆಗೆ ಕುಳಿತು ಟೀ ಜೊತೆಗೆ ಸಿಗರೇಟ್ ಸೇತಿರುವಂತಹ ಫೋಟೋ ವೈರಲ್ ಆಗಿತ್ತು. ಅದಾದ ನಂತರದಲ್ಲಿ ಒಂದು ವಿಡಿಯೋ ಕಾಲ್ ಕೂಡ ವೈರಲ್ ಆಗಿತ್ತು. ಇದರ ಬೆನ್ನಲ್ಲೇ ಬೇಕರಿ ರಘು ಜೊತೆಗೆ ಬೆಡ್ ಮೇಲೆ ಕುಳಿತಿರುವಂತಹ ಫೋಟೋ ಕೂಡ ವೈರಲ್ ಆಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಬೇಕರಿ ಜೊತೆಗೆ ಬೆಡ್ ಮೇಲೆ ಕುಳಿತಿರುವಂತಹ ಫೋಟೋ ವೈರಲ್ ಆಗಿದ್ದಕ್ಕಿಂತ ಮುಂಚಿತವಾಗಿ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ 2 ಎಫ್ಐಆರ್ ಕೂಡ ದಾಖಲಾಗಿತ್ತು. ಒಂದು ದರ್ಶನ್ ಸೇರಿದಂತೆ ಆರೋಪಿಗಳೇನಿದ್ರು ಅವರ ವಿರುದ್ಧವಾಗಿ, ಮತ್ತೊಂದು ಜೈಲು ಸಿಬ್ಬಂದಿಗಳ ವಿರುದ್ಧವಾಗಿ. ಇದಾದ ನಂತರ ಈಗ ಮತ್ತೊಂದು ದೂರು ಕೂಡ ದಾಖಲಾಗಿರುವಂತದ್ದು. ಏನು ಬೇಕರಿ ರಘು ಜೊತೆಗೆ ಫೋಟೋ ವೈರಲ್ ಆಗಿತ್ತು. ಆ ಸಂದರ್ಭದಲ್ಲೂ ಕೂಡ ಮೊಬೈಲ್ ಹಿಡಿದುಕೊಂಡಿದ್ರು. ಹಾಗಾಗಿ ಇದು ಜೈಲು ನಿಯಮಗಳೇನಿದೆ ಅದರ ಉಲ್ಲಂಘನೆ ಆಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸಬೇಕು ಅಂತ ಹೇಳಿ ಮತ್ತೊಂದು ದೂರನ್ನ ಪರಪ್ಪನ ಅಗ್ರಹಾರ ಜೈಲು ಅಧಿಕಾರಿಗಳು ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಗೆ ಕೊಟ್ಟಿರುವಂತದ್ದು. ಅಂದ್ರೆ ಈಗಾಗಲೇ ನಟ ದರ್ಶನ್ ವಿರುದ್ಧವಾಗಿ ಒಂದು ಎಫ್ಐಆರ್ ಕೂಡ ದಾಖಲಾಗಿದೆ. ಅದರಲ್ಲಿ A1 ಆರೋಪಿ ಕೂಡ ಆಗಿದ್ದಾನೆ. ಹಾಗಾಗಿ ಅದೇ ಒಂದು ಎಫ್ಐಆರ್ ಗೆ ಈ ಒಂದು ದೂರನ್ನ ಕೂಡ ಆಡ್ ಮಾಡಿಕೊಂಡು ತನಿಖೆಯನ್ನು ನಡೆಸ್ತಾ ಇರುವಂತದ್ದು. ಈಗಾಗಲೇ ಇವತ್ತು ನಟ ದರ್ಶನ್ ಬಳ್ಳಾರಿ ಜೈಲಿಗೆ ಏನು ಶಿಫ್ಟ್ ಆಗಿದ್ದಾರೆ. ಹಾಗಾಗಿ ತನಿಖಾಧಿಕಾರಿಗಳು ಅಗತ್ಯ ಬಿದ್ದರೆ ಬಳ್ಳಾರಿಗೆ ತೆರಳಿ ಅಲ್ಲಿ ಈ ಒಂದು ಫೋಟೋ ವೈರಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಈ ಒಂದು ಫೋಟೋ ತೆಗೆದುಕೊಳ್ಳಲಾಗಿತ್ತು, ಯಾವ ರೀತಿಯಾಗಿ ವೈರಲ್ ಆಯಿತು ಅನ್ನುವಂತಹ ನಿಟ್ಟಿನಲ್ಲಿ ಇದೆಲ್ಲವೂ ಕೂಡ ದರ್ಶನ್ ಅರಿವಿಗೆ ಬಂದಿತ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಬಳ್ಳಾರಿಗೆ ತೆರಳಿ ಮಾಹಿತಿಯನ್ನು ಕಲೆ ಹಾಕುವಂತಹ ಒಂದು ಸಾಧ್ಯತೆಗಳು ಕೂಡ ಇರುವಂತದ್ದು. ನಿತಿನ್. ಓಕೆ ರಾಚಪ್ಪ, ಥ್ಯಾಂಕ್ ಯು ತಮ್ಮೆಲ್ಲ ಅಪ್ಡೇಟ್ಸ್ಗೆ.